ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ದೊಮ್ಮವಾಡ ಗ್ರಾಮದ ಶ್ರೀ ಬೂದನಗುಡ್ಡ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಸುಮಾರು 300ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಆರ್.ಕೆ. ನಡುಗೇರಿ ಗುರುಗಳು ಯೋಗದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿದರು. ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಅಶೋಕ ವನ್ನೂರ್ ಗುರುಗಳು ಯೋಗಾಸನದ ಪೂರ್ಣ ಮಾಹಿತಿಯನ್ನ ನೀಡುವುದರ ಜೊತೆಗೆ ಆಸನದಲ್ಲಿ ಬರುವ ವಿಧಗಳನ್ನ ತಿಳಿಸುತ್ತಾ ಕೆಲವೊಂದಷ್ಟು ಆಸನಗಳನ್ನ ವಿದ್ಯಾರ್ಥಿಗಳಿಂದ ಮಾಡಿಸಿದ್ರು. ಪ್ರಾಣಾಯಾಮದ ಸಂಪೂರ್ಣವಾದ ಮಾಹಿತಿಯನ್ನ ನೀಡುತ್ತಾ ಪ್ರಾಣಾಯಾಮದಲ್ಲಿ ಬರುವ ಕೆಲವೊಂದಷ್ಟು ಆಸನಗಳನ್ನ ವಿದ್ಯಾರ್ಥಿಗಳಿಂದ ಮಾಡಿಸುತ್ತಾ ಅದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನ ಕೊಡುತ್ತಾ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಯೋಗದ ಸಂಪೂರ್ಣ ಮಾಹಿತಿಯನ್ನ ನೀಡಿದರು. ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಂತೆ ಖುಷಿಯಿಂದ ಲವಲವಿಕೆಯಿಂದ ಆಸನಗಳನ್ನ ಮಾಡುವಲ್ಲಿ ಮಗ್ನರಾಗಿದ್ರು. ಇದೇ ಸಂದರ್ಭದಲ್ಲಿ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಜಿ.ಐ. ಪಟೇಲ್ ಗುರುಗಳು ಪ್ರತಿದಿನವೂ ನಾವು ಯೋಗಾಸನವನ್ನ ಮಾಡುವುದರಿಂದ ಸರ್ವ ರೋಗಗಳನ್ನ ನಮ್ಮ ದೇಹದಿಂದ ದೂರಿಡಬಹುದು ಎಂಬ ಸಲಹೆಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಾಲೆಯ ಗುರುಮಾತೆಯರಾದ ನಾಗಮ್ಮ ಹುಲ್ಗೂರ್ ಹಾಗೂ ಶೇಖ್ ಮೇಡಮ್ ಅವರು ಕೂಡ ವಿದ್ಯಾರ್ಥಿಗಳ ಜೊತೆ ಪಾಲ್ಗೊಂಡು ತಾವು ಕೂಡ ಕೆಲವೊಂದಷ್ಟು ಆಸನಗಳನ್ನ ಮಾಡಿ ತೋರಿಸಿದ್ರು. ಶಾಲೆಯ ಅಡುಗೆಯ ಸಹಾಯಕರಾದ ಶ್ರೀಮತಿ ಶಾಂತಾ ಬಜ್ರಂಗಿ, ಶ್ರೀಮತಿ ಕಲಾವತಿ ಲಕ್ಮಾಪುರ್, ಶ್ರೀಮತಿ ಲಕ್ಷ್ಮೀ ಕಾರ್ಲಿಂಗಪ್ಪನವರ್ ಹಾಗೂ ಶ್ರೀಮತಿ ಸುಮಂಗಲ ಅವರು ಕೂಡ ಭಾಗವಹಿಸಿದ್ರು. ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಂಗೆ ನಮ್ಮ ಶಾಲೆಯಲ್ಲೂ ಸಹ ಶ್ರೀ ಬೂದನಗುಡ್ಡ ಬಸವೇಶ್ವರ ಪ್ರೌಢಶಾಲೆ ನಿರ್ಮಾಣದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕ ಸಮೂಹದವರು ಇವತ್ತು ಈ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಯೋಗಾಸನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಯೋಗಾಸನದಿಂದ ಏನೇನು ಲಾಭ ಆಗ್ತಾ ಇದೆ, ಏನು ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಈ ಶಾಲೆಯ ದೈಹಿಕ ಶಿಕ್ಷಕರು ಎಲ್ಲವನ್ನ ವಿವರವಾಗಿ ನಿಮಗೆ ತಿಳಿಸಿದ್ದಾರೆ. ಇವತ್ತು ಮಾತ್ರ ಮಾಡದೆ ತಾವು ಮನೆಯಲ್ಲಿ ಬೆಳಗ್ಗೆ ಎದ್ದು ಈ ಒಂದು ಯೋಗಾಸನವನ್ನು ಮಾಡುವಲ್ಲಿ ಸಫಲರಾದರೆ ನಿಮಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರದಂತೆ ತಡೆಯುತ್ತವೆ. ಹಾಗಾಗಿ ಇದನ್ನು ಬರೀ ಒಂದು ದಿನ ಮಾತ್ರ ಮಾಡದೆ ಪ್ರತಿದಿನ ನೀವೆಲ್ಲ ಹುಡುಗರಾಯಿತು ಹುಡುಗಿರಾಯಿತು ಎಲ್ಲ ಮಾಡಿದರೆ ಇದರಿಂದ ಬರುವಂಥ ಲಾಭ ಬಹಳ ಅನುಕೂಲ ಇದೆ. ಯಾವುದೇ ಕಾಯಿಲೆಗಳು ಬರಲ್ಲ, ಕಷಾಯಗಳು ಬರಲ್ಲ. ಹಾಗಾಗಿ ಇದರಿಂದ ನೀವು ಏನಂತಾರೆ ನಿಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈಗ ದೈಹಿಕ ಶಿಕ್ಷಕರು ಹೇಳಿದಂತೆ ಏನು ಅಂತಾರೆ, ಈ ಯೋಗಾಸನ ಅದು ಪಾಯಿಂಟ್. ನಾವು ಎಷ್ಟು ಯೋಗ ಮಾಡ್ತೀವಲ್ಲ ಅಷ್ಟು ಆರೋಗ್ಯವಾಗಿರ್ತದೆ. ಯಾಕಂದರೆ ಉದಾಹರಣೆಗೆ ನಾನೇ, ಯಾಕಂದರೆ ನನಗೊಂದು ರೋಗ ಇತ್ತು. ಏನಪ್ಪ ಅಂದರೆ ಶುಗರು ಇದು ಕಾಮನ್ವಾಗಿ ಎಲ್ಲರಿಗೂ ಬರ್ತೈತಲ್ಲ, ಅದಕ್ಕೆ ಯೋಗ ಮಾಡಿದ್ರು ಅಂದರೆ ಎಲ್ಲ ಹೋಗ್ಬಿಡುತ್ತೆ. ಯಾಕಂದ್ರೆ ಶುಗರ್ ಇದ್ದ ನೋಡಿ ಅವ್ರಿಗೆ ಬಾಗಕ್ಕೆ ಬರೋದಿಲ್ಲ, ನಡೆಯೋಕ್ಕಾಗೋದಿಲ್ಲ ಅಲ್ಲ. ಅವ್ರು ಭಯಂಕರ ಆಮೇಲೆ ಒಂದು ಸ್ವಲ್ಪ ಹೋದ್ರೆ ಸುಸ್ತಾಕೈತಿ. ಈಗ ನೀವು ಮಾಡಂತ ಹೇಳಿದ್ರೆ ಸರ್ ನೀವು ಮಾಡಲೇ ಇಲ್ಲ. ಯಾಕಂದ್ರೆ ಮುಂದೆ ನೀವು ರೋಗ ತಗೋಬೇಕನ್ನೋ ಅಂತ ಯೋಚನೆ ಇದೆ. ನಮಗೆ ರೋಗ ಬೇಡಪ್ಪ ಅಂದ್ರೆ ಯೋಗಗಳನ್ನು ಮಾಡಿ. ಬೆಳಗ್ಗೆ ಯೋಗ ಮಾಡಿದ್ರೆ ಒಂದು ಪದ್ಧತಿ. ಯಾವಾಗ ಬೆಳಗ್ಗೆ ಹೇಳ್ಬೇಕು, ನಮ್ಮ ದಿನನಿತ್ಯ ಕಾರ್ಯಗಳನ್ನು ಮುಗಿಸ್ಬೇಕು. ದಿನನಿತ್ಯ ಅನ್ನೋದು ಗೊತ್ತಾಗ್ತಿಲ್ಲ, ಅದನ್ನು ಮುಗಿಸಿ ಖಾಲಿ ತೆಗ್ದಿರ್ಬೇಕು. ಮುಖ್ಯವಾಗಿ ಏನಿಗೆ ಬರ್ತದೆ ಅಷ್ಟೇ ಒಂದು ಗ್ಲಾಸ್ ನೀರು ಕೊಡೋದು ಒಂದು ಅರ್ಧ ತಾಸು. ಈಗೇನು ಯೋಗಗಳನ್ನು ಹೇಳಿದ್ರು ಸರ್, ಒಂದು ಅರ್ಧ ತಾಸು ನಾವು ಮಾಡಿದ್ರೆ ನಮಗೆಲ್ಲ ಬಾಡಿಗಳು ಫ್ರೀ ಆಗ್ತವೆ. ಯಾವುದೇ ರೋಗಗಳನ್ನು ಆಮೇಲೆ ನರಗಳು ದೃಢ ಆಗ್ತವೆ. ಹೌದಾ? ನೀವು ಬೇಕಾದ ಕೆಲಸ ಅವತ್ತು ನೀವು ಯೋಗ ಮಾಡಿ ಬಂದಿರಂದ್ರೆ ಬೇಕಾದ ಕೆಲಸ ಮಾಡಬೇಕು. ನೀವು ಏನಿರ್ತೀರಂದ್ರೆ ಆ್ಯಕ್ಟಿವ್ ಆಗಿರ್ತೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಹೇಳೋದು ಇಷ್ಟೇ, ಪ್ರತಿದಿನವೂ ಎಲ್ಲರಿಗೂ ಎದ್ದು ಯೋಗಗಳನ್ನು ಮಾಡಿರಿ. ಯೋಗ ಮಾಡಿ ಆಮೇಲೆ ನೀವು ಸ್ಟಡಿ ಮಾಡಿರಿ. ಅದು ಹೆಂಗೆ ನಿಮ್ಗೆ ಇದು ಬರೋದಿಲ್ಲ ನೋಡಿ. ಅರ್ಧ ತಾಸು ಅದಕ್ಕೆ ಮೀಸಲಾಗಿ ಕೊಡ್ಬೇಕು. ಯೋಗ ಮಾಡಬೇಕು. ಯೋಗ ಮಾಡಿರಿ, ನೀವೆಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಒಂದು ಎರಡು ಮಾತು ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರೂ ಧನ್ಯವಾದವನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಹಾಗಾಗಿ ಈಗ ಒಂದು ಕಣ್ತರಿಸುವಂಥ ಒಂದು ದಿನ ಯಾವುದಾದ್ರು ಈ ವಿಶ್ವ ಯೋಗ ದಿನಾಚರಣೆ. ಹಾಗಾಗಿ ಎಲ್ಲೆಡೆ ಆಚರಿಸುವಂತೆ ನಮ್ಮ ಭಾರತ ದೇಶದಲ್ಲೂ ಸಹಿತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಸಂಭ್ರಮ ಸಡಗರದಿಂದ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲೂ ಸಹಿತ ಇವತ್ತು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ಯೋಗವನ್ನು ಆಚರಣೆ ಮಾಡಿ ನಿಮ್ಮ ಒಂದು ತರಗತಿಗೆ ಹೋಗಿ ಮತ್ತೆ ಇವತ್ತು ತರಗತಿಗಳು ಅವಧಿಗಳು ನಡೀತವೆ. ಹಾಗಾಗಿ
ಇವತ್ತು ಯಾಕೆ ಬೆಳಗ್ಗೆ ಯೋಗ ದಿನ ಮಾಡೋದು ಏನಂದರೆ ಬೆಳಗ್ಗೆನೇ ಮಾಡಬೇಕು ಯೋಗ. ಯಾಕಂದರೆ ಮಧ್ಯಾಹ್ನ ಮಾಡಿದ್ರೆ ಅದು ಯೋಗ ಆಗಲ್ಲ. ಬೆಳಗಿನ 6 ಗಂಟೆಯಿಂದ ಪ್ರಾರಂಭವಾಗಿ ನಂತರ 8 9 ಗಂಟೆವರೆಗೆ ಅದು ಮುಗಿಬೇಕಾಗತ್ತೆ. ಹಾಗಾಗಿ ನಮಗೆ ಕೊಟ್ಟಂಥ ಸಮಯದಲ್ಲಿ ನೀವುಗಳೆಲ್ಲ ಇದರಲ್ಲಿ ಭಾಗವಹಿಸಿದ್ದೀರಾ, ತುಂಬ ಉತ್ಸುಕರಾಗಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡಿ ಭಾಗವಹಿಸಿ ಈ ಯೋಗ ದಿನಾಚರಣೆಯನ್ನು ಸಂಭ್ರಮಾಚರಣೆ ಅಂತ ಆಚರಿಸಿ ಈ ಒಂದು ಕಾರ್ಯಕ್ರಮ